ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾವು ಉಪ್ಪಾಳಿಗೆ ಬಂದಿದ್ವಿ. ಇಲ್ಲಿ ಸಿಗಡಿ ಬೆಳೆಯುವ ದೊಡ್ಡ ಮಟ್ಟದಲ್ಲಿ ಸಿಗಡಿ ಬೆಳೆಯುವ ಒಬ್ಬನಿಗೆ ಮಾಡ್ತಾರೆ. ಅವರ ಒಂದು ಕೃಷಿ ಕಾರ್ಯ ಮತ್ತೆ ಅವರ ಒಂದು ಫಿಶಿಂಗ್ ಫಾಂಡ್ ಹೇಗೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಹೇಗೆಲ್ಲ ಬೆಳೀತಾರೆ ಮತ್ತು ಅದು ಯಾವ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ, ಇದೆಲ್ಲ ಮಾಹಿತಿ ನಿಮಗೆ ನೀಡ್ತಾ ಇದ್ದೇನೆ. ಬನ್ನಿ, ಆ ಸಾಧಕರನ್ನು ನಾವು ಇವತ್ತು ನಿಮಗೆ ಪರಿಚಯ ಮಾಡ್ತೇನೆ. ನೋಡಿ ವೀಕ್ಷಕರೇ, ಒಂದು ನಮ್ಮ ಫಿಶ್ ಫಾಂಡ್ನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲು ನಮ್ಮ ಜೊತೆ ಇದ್ದಾರೆ ಸ್ಟ್ಯಾಂಡ್ ಒಬ್ಬ. ಅವರಿಂದ ಈ ಮಾಹಿತಿಯನ್ನು ಕೇಳುವ. ಸರ್, ಈ ಫಿಶ್ ಫಾಂಡ್ ಅಲ್ಲಿ ಏನೆಲ್ಲ ನೀವು ಇದು ಮಾಡ್ತೀರಿ ಸರ್, ಡೆವಲಪ್ ಮಾಡ್ತೀರಿ? ಇಲ್ಲಿ ನಾವು ಇದು ಸಿಗಡಿ ಕೃಷಿ, ಸಿಗಡಿಯನ್ನು ಬೆಳೆಸ್ತೇವೆ. ಓಕೆ, ಹೌದೌದು. 2 ಪಾಂಡ್ ಅಲ್ಲಿ ಸಿಗಡಿ ಮಾತ್ರ? ಸಿಗಡಿ 4 ಪಾಂಡ್ ಇದೆ, ಸಿಗಡಿ ಮಾತ್ರ ಇಲ್ಲ ಅಲ್ವಾ? ಸರ್, ಈ ಸಿಗಡಿ ಇದು ಪಾಂಡ್ ಮಾಡ್ಲಿಕ್ಕೆ ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ ಸರ್? ಮೊದಲು ಇದನ್ನು ಪಾಂಡ್ ಮಾಡಬೇಕು. ನಾವು ಇದರಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡ ಮಾಡಿದ್ದೇವೆ. ಇದು ಬಯೋಫ್ಲಾಕ್ ಸಿಸ್ಟಮ್ ಅಂತ ಹೇಳಿ ಇಸ್ರೇಲಲ್ಲಿ ಯೋರನ್ ಅವನಿಮೆಲೆಕ್ ಎಂಬ ಒಂದು ವಿಜ್ಞಾನಿಯು ಇದನ್ನು ಅಭಿವೃದ್ಧಿಪಡಿಸಿದರು. ಏನಾಗ್ತಿದ್ದಂದ್ರೆ, ಸಿಗಡಿಯನ್ನು ಮೀನನ್ನು ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಾಗ ಅದರ ಎಲ್ಲ ವೇಸ್ಟ್ ನೀರಲ್ಲಿ ಕಲುಷಿತಗೊಂಡು ವಾತಾವರಣ ಹಾಳಾಗ್ತಿತ್ತು. ಇದಕ್ಕೆ ಆ ವಿಜ್ಞಾನಿ ಒಂದು ಏನ್ ಮಾಡಿದ್ದಾರೆ ಅಂದ್ರೆ, ಬಯೋಫ್ಲಾಕ್ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾವನ್ನು ಡೆವಲಪ್ ಮಾಡಿದರು. ಈ ಹೆಟ್ರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ ನಾವು. ಅದು ಬೆಳಿಬೇಕಾದ್ರೆ ಅದಕ್ಕೆ ಕಾರ್ಬನ್ ಮತ್ತು ಇಂಗಾಲ ಮತ್ತು ಸಾರಜನಕದ ಅನುಪಾತ 10ರ ಮೇಲೆ ಇರಬೇಕು. ಆಗ ಆ ಬ್ಯಾಕ್ಟೀರಿಯಾ ಬಹಳ ಬಲವಾಗಿ ಬೆಳೀತದೆ. ಆ ಬ್ಯಾಕ್ಟೀರಿಯಾ ಬೆಳೆದಾಗ ಏನ್ ಮಾಡ್ತದೆ ಅಂದ್ರೆ, ಇಲ್ಲಿರುವ ಆ ಮೀನಿನ ಎಲ್ಲ ವೇಸ್ಟ್ ಅನ್ನು ಅದು ತಿಂದು ಅದು ಒಂದು ಆಹಾರವಾಗಿ ಸಿದ್ಧ ಮಾಡ್ತದೆ. ಅದು ಏನಾಗ್ತದೆ ಅಂದ್ರೆ, ಆ ಬ್ಯಾಕ್ಟೀರಿಯಾ ಬೆಳೆದಾಗ ಅದರ ಮೈ ಮೇಲೆ ಅಂಟಿನ ಅಂಶ ಇರ್ತದೆ. ಅದಕ್ಕೆ ಈ ಮೈಕ್ರೋ ಪ್ಲಾಂಕ್ಟಾನ್ಸ್, ಮೈಕ್ರೋ ಆರ್ಗ್ಯಾನಿಸಮ್, ಫೈಟೋಪ್ಲಾಂಕ್ಟಾನ್ ಮತ್ತೆ ಜಿಯೋ ಪ್ಲಾಂಕ್ಟಾನ್ ಅಂತ ಹೇಳ್ತೇವೆ ನಾವು, ಅದೆಲ್ಲ ಸೇರಿ ಸಣ್ಣ ಸಣ್ಣ ಕಣಗಳಾಗಿ ಸಿದ್ಧವಾಗ್ತದೆ. ಯಾಕಂದ್ರೆ ಬ್ಯಾಕ್ಟೀರಿಯಾವನ್ನು ತಿನ್ಲಿಕ್ಕೆ ಮೀನುಗಳಿಗೆ ಮತ್ತು ಸಿಗಡಿಗೆ ಸಾಧ್ಯ ಇಲ್ಲ. ಈಗ ಅದು ಅಲ್ಲಿ ವೇಸ್ಟ್ ಆಗಿರುವ ವಸ್ತುವನ್ನು ಆಹಾರವಾಗಿ ತಯಾರು ಮಾಡ್ತದೆ. ಈಗ ಈ ಫ್ಲಾಕ್ ಏನಾಗ್ತದೆ, ಅದನ್ನು ಈ ಸಿಗಡಿ ಮತ್ತು ಮೀನು ತಿಂದು ಬೆಳೀತದೆ. ಇದರಿಂದಾಗಿ ಏನಾಗಿದೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಈ ತಂತ್ರಜ್ಞಾನ ಸಾಧ್ಯವಾಗಿದೆ. ಈಗ ಮೊದಲೆಲ್ಲ ಒಂದು ಎಕರೆಯಲ್ಲಿ 2,000 kg 3,000 kg ಎಲ್ಲ ತೆಗೀತಿದ್ರು. ನಾವು ಈ ತಂತ್ರಜ್ಞಾನ ಅಳವಡಿಸಿದ ಮೇಲೆ ಈಗ 20,000 kg ತೆಗೆಯುವಂತ ಆ ಒಂದು ತಂತ್ರಜ್ಞಾನ ಅಳವಡಾಗಿದೆ. ಮತ್ತೆ ಇದರಿಂದ ಪರಿಸರಕ್ಕೆ ಯಾವ ನಷ್ಟ ಇಲ್ಲ. ಇದರಿಂದ ಹೊರಗೆ ಹೋಗುವ ನೀರು ಅದು ಕಲುಷಿತ ನೀರಲ್ಲ, ಅದು ಫ್ಲಾಕ್ ಅಂದ್ರೆ ಅದು ಆಹಾರ ಇರುವ ಮೀನುಗಳಿಗೆ ನೈಸರ್ಗಿಕವಾಗಿ ಬೇಕಾದ ಆಹಾರ ಇರುವ ನೀರು ಅದು. ಆದ್ದರಿಂದ ಆ ನದಿಗೆ ನಾವು ಈ ನೀರು ಬಿಟ್ಟರೂ ಕೂಡ ಆ ನದಿಯಲ್ಲಿರುವ ಮೀನುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ತಿಂದು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಪರಿಸರಕ್ಕೆ ಇದಿಲ್ಲ. ಮತ್ತೆ ಇಲ್ಲಿ ಎಲ್ಲ ನಾವು ಪ್ಲಾಸ್ಟಿಕ್ ಪಾಂಡ್ ಲೈನಿಂಗ್ ಹಾಕಿದ್ದೇವೆ. ಇದರಿಂದ ಏನಾಗ್ತದೆ ಅಂದ್ರೆ, ಉಪ್ಪು ನೀರು ನಾವು ಇಲ್ಲಿ ಶೇಖರಣೆ ಮಾಡಿದರೂ ಕೂಡ ಸಮುದ್ರದಲ್ಲಿ ಈ ನೀರು ಗ್ರೌಂಡ್ ವಾಟರ್ಗೆ ಅಂತ ಹೇಳ್ತೇವೆ ನಾವು, ಅದಕ್ಕೆ ಸೇರದೆ ಯಾವ ಪರಿಸರಕ್ಕೆ ತೊಂದರೆ ಇಲ್ಲದ ರೀತಿಯಲ್ಲಿ ಈ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದರಿಂದಾಗಿ ಇದು ಈಗ ಬೆಳೆಯುತ್ತಾ ಇದೆ ನಮ್ಮ ದೇಶದಲ್ಲಿ. ಈಗ ಕೇರಳದಲ್ಲಿ ಅನೇಕ ರಾಜ್ಯಗಳ ಅಲ್ಲಿ ಅನೇಕರು ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಇತರರು ಮಾಡ್ತಾರೆ, ಆಂಧ್ರ, ತಮಿಳುನಾಡು, ಈಗ ಎಲ್ಲ ಕಡೆ ಈ ತಂತ್ರಜ್ಞಾನ ಪ್ರಸರಿಸ್ತಾ ಇದೆ ಮತ್ತು ಬಹಳ ಬಲವಾಗಿ ಈ ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರದಿಂದ ಕೂಡ ಬಹಳ ಸಹಾಯಧನ ಇದೆ. 1 ಎಕರೆ ಪ್ರದೇಶದಲ್ಲಿ ಇದನ್ನು ಅನುಷ್ಠಾನಗೊಳಿಸಿದರೆ ಇದಕ್ಕೆ 18 ಲಕ್ಷ ರೂಪಾಯಿ ಸರ್ಕಾರದ್ದು ಒಂದು ನಿಗದಿ ಪಡಿದ್ದಾರೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ 60% ಸಹಾಯಧನ, ಗಂಡಸರಿಗೆ 40%, ಅದೇ ಪರಿಶಿಷ್ಟ ಪಂಗಡ ಅವರಿಗೆ ಕೂಡ 60% ಸಹಾಯಧನ ಸರ್ಕಾರ ಕೊಡ್ತದೆ, ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆ ಅಂತ ಹೇಳಿ. ಆದ್ದರಿಂದ ಈ ಸರ್ಕಾರ ಕೂಡ ಈ ತಂತ್ರಜ್ಞಾನಕ್ಕೆ ಅತಿ ಹೆಚ್ಚು ಸಹಕಾರ ಕೊಡ್ತಾ ಇದೆ. ಸರ್, ಈಗ ಇನ್ನೊಂದು ಕ್ವಶನ್. ನೀವು ನಮ್ಮ ಕರ್ನಾಟಕದಲ್ಲಿ ಇದ್ದೀರಿ, ಮಂಗಳೂರಲ್ಲಿ ಇದ್ದೀರಿ, ಅದು ನೀವು ಕೇರಳಕ್ಕೆ ಈ ಒಂದು ಇದನ್ನು ಬಂದಿದ್ದೀರಿ, ಎಂತ ಈ ಫಿಶಿಂಗ್ ಫಾಂಡ್ ಮಾಡಿ ಬೆಳೆಯುವಂಥದ್ದು. ಇದು ಇಲ್ಲಿ ಹೇಗೆ ಸರ್, ಇಲ್ಲಿಯ ವಾತಾವರಣ, ಇಲ್ಲಿಯ ಒಂದು ಕಲ್ಚರ್ ಎಲ್ಲ? ನೋಡಿ, ಇದು ಕೇರಳ ಆಗ್ಲಿ ಕರ್ನಾಟಕ ಆಗ್ಲಿ ನಮಗೇನು ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಇದು ಕರಾವಳಿ ಪ್ರದೇಶ, ನಮಗೆ ಮಂಗಳೂರಿಂದ ಇಲ್ಲಿ ಹತ್ತಿರ ಉಪ್ಪಳ.
ಒಂದು. ಆದರೆ ಇಲ್ಲಿ ಕೇರಳದಲ್ಲಿ ನಮಗೆ ಹೆಚ್ಚು ಯಾಕೆ ಅಂದರೆ ಇಲ್ಲಿ ಮೀನುಗಾರಿಕೆಗೆ ಪವರ್ ಸಬ್ಸಿಡಿ ಇದೆ. ನಾವು ಕರ್ನಾಟಕದಲ್ಲಿ 10-12 ರೂಪಾಯಿ ಯೂನಿಟಿಗೆ ಕೊಡಬೇಕು, ಇಲ್ಲಿ 3 ರೂಪಾಯಿ ಸರ್ಕಾರ ಇಲ್ಲಿ ಸಬ್ಸಿಡಿ ಕೊಡ್ತದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಕೇರಳದ ಮೀನುಗಾರಿಕಾ ಡಿಪಾರ್ಟ್ಮೆಂಟ್ ಬಹಳ ಎನ್ಕರೇಜ್ಮೆಂಟ್. ಎಲ್ಲಿ ಸ್ವಲ್ಪ ನಾವು ಒಂದು ಅಪ್ಲಿಕೇಶನ್ ಕೊಟ್ಟರೆ ಸಾಕು, ಅವರೇ ಹಿಂದೆ ಬಿದ್ದು ಅದನ್ನು ಪ್ರೋಸೆಸ್ ಮಾಡಿ ಎಲ್ಲ ಸರ್ಕಾರದ ವತಿಯಿಂದ ಬಹಳ ಕೆಲಸಗಳು ಬಹಳ ಫಾಸ್ಟಾಗಿ ಆಗ್ತವೆ. ಆದ್ದರಿಂದ ನಮಗೆ ಇಲ್ಲಿ ಬಹಳ ಅನುಕೂಲ ಆಯಿತು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಈ ಒಂದು ಮೆಸೇಜ್ ನಮ್ಮ ಜಿಲ್ಲಾಡಳಿತಕ್ಕೆ, ನಮ್ಮ ಸರ್ಕಾರಕ್ಕೆ ರವಾನೆ ಆಗ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದ ನಮ್ಮ ಬಂದಾರಿಗೆ, ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಇಂಥದ್ದೆಲ್ಲ ಅವಕಾಶ ಇದೆ. ಆದ್ರೆ ಇವರ ಒಂದು ಏನು ಈ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಇಂದ ಮಾಡ್ಲಿಕ್ಕೆ ಸಾಧ್ಯವಾಗುದಿಲ್ಲ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ. ಒಳ್ಳೆ ಮಾಹಿತಿ ಹೇಳಿದ್ದೀರಿ ಸರ್. ಈಗ ನೀವು ಇಷ್ಟು ಈ 2-3 ಪಾಯಿಂಟ್ ಎಷ್ಟು ವಿಸ್ತೀರ್ಣದಲ್ಲಿ ಮಾಡಿದ್ದೀರಿ ಸರ್? ಇದು ಒಟ್ಟಿಗೆ 1,000 ಸ್ಕ್ವೇರ್ ಫೀಟರ್ ಒಂದೊಂದು ಪಾಂಡು. ಒಂದೊಂದು ಪಾಂಡು ಒಂದೊಂದು ಪಾಂಡ್ ಇದು 1000 ಸ್ಕ್ವೇರ್ ಮೀಟರ್ ಅಂದರೆ 1/4 ಎಕರೆ. ಒಟ್ಟಿಗೆ ಇಲ್ಲಿ 4 ಪಾಂಡ್ ಇದೆ. 4 ಪಾಂಡ್ ಅಲ್ಲಿ ಒಟ್ಟಿಗೆ 1 ಎಕರೆ ನೀರಿನ ಪ್ರದೇಶ. ಆದರೆ ಇದಕ್ಕೆ ಒಟ್ಟಿಗೆ ಒಂದು 2 ಎಕರೆ ಜಾಗ ಇದೆ. ಜಾಗ ಬೇಕಾಗ್ತದೆ, ಯಾಕಂದ್ರೆ ಬಂಡುಗಳು, ಶೆಡ್ ಹಾಗೆಲ್ಲ ಅಂತ ಹೇಳಿ ಇಲ್ಲಿ ಒಂದು 2 ಎಕರೆ ಜಾಗದಲ್ಲಿ ಇದನ್ನು ಮಾಡಿದ್ದೇವೆ ನಾವು. ನೋಡಿ ವೀಕ್ಷಕರೇ, ಒಂದು ಒಳ್ಳೆ ವ್ಯವಸ್ಥಿತ ಸರ್. ಇದು ಈ ಡ್ರಿಪ್ ಅಲ್ಲಿ ಇದೆ ಅಂತ ಹೇರ ಸರ್? ಇದು ಗಾಳಿ, ಇದು ಆಕ್ಚುಲಿ ನೋಡಿ, ಇದು ಅಮೆರಿಕದಲ್ಲಿ ಅಭಿವೃದ್ಧಿ ಆದ ಇದು ತಂತ್ರಜ್ಞಾನ. ನಾನು ಗೂಗಲ್ ಅಲ್ಲಿ ನೋಡುವಾಗ, ನಾನು ಇದಕ್ಕೆ ಮೀನು ಕೃಷಿ ವಿಷಯದಲ್ಲಿ ಕಲಿಯುವಾಗ ಅಲ್ಲಿ ಒಂದು ಕಂಪನಿ ಏರೋ ಟ್ಯೂಬ್ ಅಂತ ಹೇಳಿ ತಯಾರು ಮಾಡ್ತಿತ್ತು. ಈಗ ಇದರಲ್ಲಿ ಏನಾಗ್ತದೆ ಅಂದ್ರೆ, ಅಲ್ಲಿ ಆ ಪೈಪಿನ ಕೊನೆಯಲ್ಲಿ ಒಂದು ಟ್ಯೂಬ್ ಇದೆ, ಅದಕ್ಕೆ ಏರೋ ಟ್ಯೂಬ್ ಅಂತ ಹೇಳ್ತೇವೆ. ಈ ಗಾಳಿ ಅದರ ಮೂಲಕ ಹಾದು ಹೋಗ ಸಣ್ಣ ಸಣ್ಣ ಬಬುಲ್ಸ್ ಆಗಿ ಪರಿವರ್ತನೆ ಆಗ್ತದೆ. ಈಗ ಸಣ್ಣ ಗುಳ್ಳೆಗಳು, ಈಗ ನಾವು ಗಾಳಿಯಲ್ಲಿ ನೋಡಿದರೆ ದೊಡ್ಡ ಗುಳ್ಳೆಗಳು ಬರೋದು, ಸಣ್ಣ ಗುಳ್ಳೆ ಬಂದಷ್ಟು ನಮಗೆ ಅತಿ ಹೆಚ್ಚು ಆಮ್ಲಜನಕ ನೀರಿಗೆ ಬದಲಾವಣೆ ಆಗ್ತದೆ. ಗುಳ್ಳೆಗಳು ದೊಡ್ಡ ಇದ್ದರೆ ಕಡಿಮೆ. ಆದ್ರಿಂದ ಈ ತಂತ್ರಜ್ಞಾನದಲ್ಲಿ ನಾವು ಅಲ್ಲಿ ನೋಡಿದಾಗ ಸುಮಾರು 70% ವಿದ್ಯುತ್ ಶಕ್ತಿ ಉಳಿಸಬಹುದು. ಅದನ್ನು ನಾವು ಪ್ರಥಮ ಬಾರಿಗೆ ನಾವು ಇಂಡಿಯಾದಲ್ಲಿ, ಭಾರತದಲ್ಲಿ ನಾವು ಪ್ರಥಮ ಬಾರಿಗೆ ಇದನ್ನು ನಾವು ಅನುಷ್ಠಾನ ಮಾಡಿದ್ದೆವು. ಇದಕ್ಕಾಗಿ ನನಗೆ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಈ ಬಯೋಫ್ಲಾಕ್ ತಂತ್ರಜ್ಞಾನ ನಾನು ನೋಡಿದ್ದು, ನಾನು ತುಂಬಾ ಇದು ಮಾಡಿದ್ದೇನೆ ಸರ್. ಇಂಥದ್ದು ವ್ಯವಸ್ಥೆ ನೋಡಿದ್ದು ನಾನು ಫಸ್ಟ್, ಅದಕ್ಕೆ ನಿಮ್ಮ ಹತ್ರ ಕೇಳಿದೆ ಸರ್. ಅದು ಯಾವ್ದಾಗ್ತದೆ ಸರ್? ಅದು ಪೆಡಲ್ ವೀಲ್ ಅಂದ್ರೆ ಕೆಲಸ ಏನು? ಅದು ನೀರನ್ನು ತಿರುಗಿಸ್ತದೆ. ಇದು ನೀರು, ಈಗ ಇದರಲ್ಲಿ ಮೊದಲು ನಾವು ಖಾಲಿ ಇದನ್ನೇ ಉಪಯೋಗ ಮಾಡ್ತಿದ್ದೆವು. ಆದ್ರೆ ಏನಾಗ್ತದೆ, ಆಗ ಅದರ ಬಯೋಫ್ಲಾಕ್ ಅಲ್ಲಲ್ಲಿ ಶೇಖರಣೆ ಆಗ್ತಿತ್ತು. ಅದಕ್ಕೆ ನೀರು ಖಾಲಿ ವರ್ಟಿಕಲ್ ಮೂವ್ಮೆಂಟ್ ಆಗ್ತಿತ್ತು. ಇದನ್ನು ಹೊರಿಜಾಂಟಲ್ ಮೂವ್ಮೆಂಟ್ ಮಾಡ್ಬೇಕಂತ ಹೇಳಿ ನಾವು ಪೆಡಲ್ ವೀಲ್ ಅನ್ನು ಕೂಡ ಈಗ ಅಳವಡಿಸಿದ್ದೇವೆ 2ನೇ ಹಂತದಲ್ಲಿ. ಇದು ನಿಮ್ಮ ಈ ಟ್ಯೂಬ್ ಏನು ಆಕ್ಸಿಜನ್ 4 ಬದಿಯಲ್ಲೂ ವರ್ಕ್ ಆಗ್ತಾ ಇದೆ? ಹೌದು, ಇಡೀ ಪಾಂಡ್ ಅಲ್ಲಿ. ಹೌದು. ನೋಡಿ ವೀಕ್ಷಕರೇ, ಒಂದು ಎಂತ ಒಂದು ತಂತ್ರಜ್ಞಾನ ಬಳಸಿ ಇದನ್ನೊಂದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಳ್ಳೆ ಒಂದು ಫಿಶ್ಗೆ ಒಳ್ಳೆ ಆಹಾರ ಆಗ್ತದೆ, ಒಳ್ಳೆ ಗಾಳಿ ಸಿಗ್ತದೆ, ಒಳ್ಳೆಯ ಒಂದು ಬೆಳವಣಿಗೆ ಆಗ್ತದೆ. ಆದ್ದರಿಂದ ಒಳ್ಳೆ ವ್ಯವಸ್ಥಿತ ರೀತಿಯಲ್ಲಿ ಇವರು ಮಾಡಿದ್ದಾರೆ. ಆದ್ದರಿಂದ ಇಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಒಂದು ಪ್ರಯೋಜನ ಆಗ್ಬೋದು. ನೋಡಿ, ಇಲ್ಲಿ ನಮ್ಗೆ ಅವರು ತೋರಿಸ್ತಾರೆ. ಇದು ಚಕ್ರೆ ಅಂತ ಹೇಳಿ, ನಾವು ಇದಕ್ಕೆ ಎಷ್ಟು ಆಹಾರ ಹೋಗ್ತದೆ, ಎಷ್ಟು ಆಹಾರ ತಿಂತದೆ ಮತ್ತು ಎಷ್ಟು ಆಹಾರ ಹಾಕ್ಬೇಕಂತ ನಾವು ಈ ಒಂದು ಚಕ್ರೆ ಮೂಲಕ ನಾವು ನಿಗದಿಪಡಿಸ್ತೇವೆ. ಇದರಲ್ಲಿ ಈಗ ನೋಡಿ ಎಷ್ಟು ದುಡ್ಡು ಇದೆ ನೋಡಿ. ಇದು 64 ದಿವಸ ಆಯ್ತು ಮಾತ್ರ. ಈಗ ಈ ಚಕ್ರೆಯಲ್ಲಿ ಒಂದು ನಿಗದಿತ ಪ್ರಮಾಣದಲ್ಲಿ ಆಹಾರ ಹಾಕ್ತೇವೆ. ಈಗ ಈ ಪಾಂಡ್ ಅಲ್ಲಿ ಒಂದು 15 kg ಇದಕ್ಕೆ ತಿಂಡಿ ಹಾಕಿದರೆ, ಇದರಲ್ಲಿ 1 kgಗೆ 5 ಗ್ರಾಮ್ ಲೆಕ್ಕದಲ್ಲಿ, ಅಂದರೆ ಒಂದು 15 kgಗೆ 75 ಗ್ರಾಮು ತಿಂಡಿ ಇದರಲ್ಲಿ ಹಾಕ್ತೇವೆ. ಮತ್ತೆ 2 ಗಂಟೆ ನಂತರ ಇದನ್ನು ನೋಡ್ತೇವೆ. ಈಗ ಒಂದು ಗಂಟೆ ಆಯ್ತು ಮಾತ್ರ, ಇನ್ನೂ ಸಹ ಉಂಟು ಅದರಲ್ಲಿ ಆಹಾರ, ಖಾಲಿ ಆಗ್ಲಿಲ್ಲ. 2 ಗಂಟೆಯಲ್ಲಿ ಖಾಲಿ ಆದರೆ
ಹಿಂಡಿಯನ್ನು ಜಾಸ್ತಿ ಮಾಡ್ತೇವೆ, ಜಾಸ್ತಿ ಮಾಡಿದಿರಿ. ಉಳಿದರೆ ಕಡಿಮೆ ಮಾಡ್ತೇವೆ. ಸರ್ ಇದರಲ್ಲಿ ಇದೀಗ ಈ ಮರಿ ಹಾಕಿ ಎಷ್ಟು ಸಮಯ ಆಯ್ತು ಸರ್? ಇದು ಮರಿ ಹಾಕಿ 64 ದಿವಸ ಇವತ್ತಿಗೆ. 64. ಇನ್ನೆಷ್ಟು ಬೆಳೀತದೆ ಸರ್ ಇದು? ಇದು ಇನ್ನೂ ಬೆಳೀತದೆ, ಇನ್ನು ಒಂದು 100 ದಿವಸ 110 ದಿವಸ ತನಕ ಬೆಳೆಸ್ತೇವೆ. ನೋಡಿ 160 ದಿವಸ ಆದದಷ್ಟೇ. ಇನ್ನೊಂದು 60 ದಿವಸ ಇದ್ರಲ್ಲಿ ಬೆಳೆದ್ರೆ ಎಷ್ಟು ಒಂದು ಇದು ಸಿಗಡಿ ಎಷ್ಟು ವೇಟ್ ಆಗ್ಬೋದು ಸರ್? ಒಂದು ನಾವು ಈಗ ಇದು 12 ಗ್ರಾಮ್ ಉಂಟು. ಅದನ್ನು ಕೊನೆಯಲ್ಲಿ ಹಾರ್ವೆಸ್ಟ್ ಮಾಡುವಾಗ 35-33 ಗ್ರಾಮ್ ತನಕ ಇರ್ತದೆ. ಒಂದು ಬರ್ತದೆ ಅಲ್ಲ? ಒಂದು ಅಂದ್ರೆ 1 ಕೆಜಿಗೆ ಒಂದು 4? ಇಲ್ಲ 1 ಕೆಜಿಗೆ 30 ಪೀಸ್. 30 ಪೀಸ್ ಬೇಕಲ್ಲ? ಅದು ಕೌಂಟ್ ಅಂತ ಹೇಳುದು. ಈಗ ಇದು 1 ಕೆಜಿಗೆ 83 ಪೀಸ್ ಬರ್ತವೆ, 83 ಸಿಗಡಿಗಳು ಬರ್ತವೆ. 83 ಕೌಂಟ್ ಅಂತ. ಆ ಕೌಂಟಿನ ಮೇಲೆ ಅದಕ್ಕೆ ಹಣ ನಿಗದಿ ಆಗ್ತದೆ. ಓಕೆ ಓಕೆ. ಮತ್ತೊಂದು ಸರ್, ಇದರಲ್ಲಿ ಈಗ ಇಷ್ಟು ದೊಡ್ಡ ಒಂದು ಪ್ಲಾಟ್ ಇದೆ, ಈ ನಿಮ್ಮ ಹತ್ರ ಇಂಥದ್ದು 2-3 ಇದೆ ಅಲ್ವಾ? 4 ಇದೆ, ಅಲ್ಲಿ 4 ಇದೆ. ಈ 4ರಲ್ಲಿ ನಿಮ್ಮ ಟೋಟಲ್ ಒಂದು ಎಷ್ಟು ಕೆಜಿ ಇಳುವರಿ ಬರ್ತದೆ ಸರ್ ಒಮ್ಮೆ ಇದು ತೆಗೆಯುವಾಗ? ನಾವು ಇದರಲ್ಲಿ ಇಳುವರಿ ತೆಗಿದ್ದೇವೆ. ಇದು ಅಂದ್ರೆ ಇಳುವರಿ ಈಗ ನಾವು ಈ 2 ಪೌಂಡ್ ಅಲ್ಲಿ 9,000 ಕೆಜಿ ತೆಗಿದ್ದೇವೆ. 9,000 ಅಲ್ವಾ? ಹಾಗಾದ್ರೆ ಒಳ್ಳೆ ಗ್ರೋತ್ ಬಂದಿದೆ ಅಂತ ನೀವು ಹೇಳ್ತೀರಿ ಅಲ್ವಾ? ಎಷ್ಟು ಮರಿ ಹಾಕಿದ್ದೀರಿ ಸರ್ ಇದರಲ್ಲಿ? ಇದರಲ್ಲಿ 2 ಪೌಂಡ್ ಅಲ್ಲಿ 4 ಲಕ್ಷ ಮರಿ ಹಾಕಿದ್ದೇವೆ. 4 ಲಕ್ಷ ಅಲ್ವಾ? ಹಾಗಾದ್ರೆ ನಿಮ್ಗೆ 4 ಲಕ್ಷದ್ದು ಸಣ್ಣ ಮರಿಗಳು ಇಷ್ಟು ದೊಡ್ಡ ಆಗ್ತವೆ. ಅಂದ್ರೆ ನೀವು ತೆಗೆಯುವಾಗ ಅದು ಎಷ್ಟು ಗ್ರಾಮ್ ಬರ್ತದೆ ಹೇಳಿದ್ರಿ? 33 ಗ್ರಾಮ್. 33 ಗ್ರಾಮ್ ಬರ್ತದೆ. ನೋಡಿ ವೀಕ್ಷಕರೇ, ಒಂದು ಸಣ್ಣ ಮರಿಯಿಂದ ಇಷ್ಟು ದೊಡ್ಡ ಸೈಜ್ಗೆ ಮಾಡ್ಬೇಕು. ಆದ್ರೆ ಫುಡ್ ಯಾವ್ದು ಹಾಕ್ತೀರಿ ಸರ್? ಫುಡ್ ಅದರದ್ದೇ ಕಂಪನಿಗಳಿವೆ, ಅದೇ ಫುಡ್ ತಯಾರು ಮಾಡೋ ಕಂಪನಿಗಳು, ಅದರಿಂದಲೇ ತಗೊಂಡು ನಾವು ಮಾಡ್ತೇವೆ. ಸ್ವಲ್ಪ ಅದೊಂದು ನೋಡುವ. ನೋಡಿ ಅದು ಇದು 2 ನಾವು ತೋರಿಸ್ತೇವೆ ವೀಕ್ಷಕರೇ. ನೋಡಿ ಅಲ್ಲೊಂದುಂಟು, ಆಚೆ ಒಂದುಂಟು. ಏನು ವಿದ್ಯುತ್ ಚಾಲಿತ ಯಂತ್ರಗಳು ಎಲ್ಲವೂ ಇಲ್ಲಿದೆ ನೋಡಿ. ಎಲ್ಲ ಪೈಪ್ ಲೈನ್ ಮುಖಾಂತರ ನೋಡಿ ಇದೆಲ್ಲ ಇದೆಷ್ಟು ಸ್ವಚ್ಛಂದವಾಗಿ ಇಲ್ಲಿ ಕೆಲಸ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಇವರು ಮಾಡಿದ್ದಾರೆ. ಸರ್ ನಿಮ್ಮ ಟೋಟಲ್ ಇದಕ್ಕೆ ಒಂದು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಿ ಸರ್? 35 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. 35 ಲಕ್ಷ. ಎಷ್ಟು ವರ್ಷ ಆಯ್ತು ಸರ್? ಇದು ಒಂದು ಬೆಳೆ ಆಯ್ತು. ನಾವೊಂದು ಸ್ಟಾರ್ಟ್ ಮಾಡಿ ಈಗ ಒಂದು 8 ತಿಂಗಳಾಯ್ತು. 8 ತಿಂಗಳಾಯ್ತಲ್ಲ? ಒಂದು ಬ್ಯಾಚ್ ಹೋಯ್ತು? ಒಂದು ಬ್ಯಾಚ್ ಆಗಿತ್ತು. ಓಕೆ. ಫಿಶ್ ಪಾಂಡಿಗೆ ಏನು ಆಕ್ಸಿಜನ್ ಬೇಕು, ಏನು ಅದು ನೀರು ಫಿಲ್ಟರ್ ಆಗಬೇಕು, ಅದಕ್ಕೆಲ್ಲ ಮಿಷಿನರಿ ಇದೆ, ಮೋಟ್ರುಗಳಿದೆ. ಅದೇನೆಲ್ಲ ಅಂತ ನೋಡುವ, ಕೇಳುವ ಬನ್ನಿ. ಸರ್ ಇದು ಯಾವುದೆಲ್ಲ ಟೆಕ್ನಾಲಜಿ ಇದೆ ಸರ್ ಹೇಳಿ ನೋಡುವ. ಇದು ಬ್ಲೋವರ್, ರೂಟ್ ಬ್ಲೋವರ್ ಅಂತ ಹೇಳ್ತೇವೆ. ಇಲ್ಲಿಂದ ಗಾಳಿ ಪಂಪ್ ಮಾಡ್ತದೆ ಇಡೀ ಫಾರ್ಮಿಗೆ. ಇಲ್ಲಿ ಒಂದಿದೆ, ಅಲ್ಲಿ ಒಂದಿದೆ. ಇದು ಆನ್ ಮಾಡುವಾಗ ಗಾಳಿ ಹೋಗ್ತದೆ. ಇದು ಪ್ಯಾನಲ್ ಬೋರ್ಡ್ ಎಲ್ಲ, ಇಡೀ ಫಾರ್ಮ್ ಇದ್ದು ಕಂಟ್ರೋಲ್ ಇದರಲ್ಲಿದೆ ಅಲ್ವಾ ಎಲ್ಲ. ಮತ್ತೆ ಅದು ಜನರೇಟರ್. ಇದು ಎಷ್ಟು HP ಮೋಟರ್ ಸರ್ ಇದಕ್ಕೆ? ಇದು 15 HP. 15 HP ಬೇಕಲ್ಲ? ನೋಡಿ, ಅಂದ್ರೆ ಇದೊಂದು ಕಂಪ್ರೆಸರ್ ಅಂತ ಹೇಳ್ಬೋದು ನಾವು ಅಲ್ವಾ? ಕಂಪ್ರೆಸರ್ ಟೈಪ್ ಅಲ್ವಾ? ಅಂದ್ರೆ ಇದರಲ್ಲಿ ಇದಾದದ್ದು ನೋಡಿ, ಅಡಿಯಿಂದ ಈ ಪೈಪ್ ಮುಖಾಂತರ ಹೋಗ್ತದೆ. ಎಷ್ಟು ಫಿಶ್ ಪಾಂಡಿಗೆ ಹೋಗ್ತದೆ ಸರ್ ಇದು? ಒಂದು 4ಕ್ಕೆ ಕೂಡ 4ಕ್ಕೂ ಹೋಗ್ತದಲ್ವಾ? ಅಲ್ಲಿ ಒಂದು ವರ್ಕ್ ಆಗ್ತಾ ಉಂಟಲ್ಲ? ಅದು ಈಗ ಹಗಲೊತ್ತು ಅದು ವರ್ಕ್ ಆಗ್ತದೆ, ನೈಟ್ ಇದು ವರ್ಕ್ ಆಗ್ತದೆ. ಫುಲ್ ವರ್ಕ್ ಆಗಿತ್ತಾ ಇರ್ಬೇಕು? 24 ಅವರ್ಸ್ ಬೇಕು. ಹೌದು. ಅದಕ್ಕೆ ನಿಲ್ಲುವ ಇಲ್ಲ. ಇದು ಯಾಕಂದ್ರೆ ಇದರಲ್ಲಿ ಅಷ್ಟು ಮೀನ್ ಹಾಕ್ತೇವೆ ನಾವು, ಒಂದು 10 ನಿಮಿಷ ಕೂಡ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಹಾಗಾದ್ರೆ ನಿಮ್ಗೆ ವಿದ್ಯುತ್ ಬಿಲ್ ಹೇಗೆ ಬರ್ಬೋದು ಸರ್? ತುಂಬಾ ವಿದ್ಯುತ್ 1 ಲಕ್ಷ ರೂಪಾಯಿ ತಿಂಗಳಿಗೆ. ನೋಡಿ ವೀಕ್ಷಕರೇ, ಇದು ಯಾಕೆ ಇಷ್ಟು ದೊಡ್ಡ ಮೋಟರ್ ರನ್ ಆಗ್ಬೇಕಂದ್ರೆ 24 ಅವರ್ಸ್ ರನ್ ಆಗ್ಬೇಕು ನೋಡಿ. ಅದಲ್ಲದೆ ಒಂದು ವೇಳೆ ವಿದ್ಯುತ್ ಕೈ ಕೊಟ್ಟರು ಜನರೇಟರ್ ಮುಖಾಂತರ ನೀವು ಇದು ಮಾಡ್ತೀರಿ ಅಲ್ವಾ ಸರ್? ಕರೆಂಟ್ ಇಲ್ಲದಾಗ ಜನರೇಟರ್. ನೋಡಿ ಜನರೇಟರ್, ಇದಕ್ಕೆ ಬೇರೆ ಇದು ಕಾಸ್ಟ್ ಇದೆ ನೋಡಿ. ಇಲ್ಲೆಲ್ಲ ಇವರು ಜನರೇಟರ್ ಇದು ಮಾಡಿದ್ದಾರೆ. ಇಷ್ಟೆಲ್ಲ ನಿಮ್ಗೆ ಇನ್ವೆಸ್ಟ್ ಮಾಡಿ ಸರ್, ಇದರ ಮೊದಲು ನಿಮ್ಗೆ ಅನುಭವ ಇತ್ತ ಸರ್ ಇದರ ಬಗ್ಗೆ? ನಾನು ಒಂದು 30 ವರ್ಷದಿಂದ ಈ ಸಿಗಡಿ ಮೀನು ಕೃಷಿಯಲ್ಲೇ ಇದ್ದವ. ಈ ಫೀಲ್ಡ್ ಅಲ್ಲಿ ಆಂಧ್ರದಲ್ಲಿದ್ದೆ ನಾನು. ಇದರೆಲ್ಲ ನಿಮ್ಗೆ ಇದು ಮಾಹಿತಿ ಗೊತ್ತುಂಟು. ಇದರಿಂದ ಧೈರ್ಯದಿಂದ ನೀವು ಮಾಡಿದ್ದೀರಿ ಅಲ್ವಾ ಸರ್? ಹೊಸಬ್ರು ಮಾಡ್ಬೇಕಾದ್ರೆ ಇದನ್ನು ಮೊದಲು ನೋಡ್ಬೇಕು, ನಿಮ್ಮ ಹತ್ರ ಸ್ವಲ್ಪ ಟ್ರೈನಿಂಗ್ ಪಡಿಬೇಕು. ಬಹಳ ಕಷ್ಟ ಇದು, ಅಷ್ಟು ರಿಸ್ಕ್ ಉಂಟು. ಆದ್ರೆ ಮಾಡಿದವರು ತುಂಬಾ ಜನರಿಗೆ ನಾವು ಫ್ರೀ ಆಗಿ ಟ್ರೈನಿಂಗ್ ಕೊಟ್ಟಿದ್ದೇವೆ. ತುಂಬಾ ಜನ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಈಚೆ 3 ಇದೆ, ಇಲ್ಲಿ ಒಂದಿದೆ ನೋಡಿ.
24 hours ಸಹ ಇದು ವರ್ಕ್ ಆಗ್ತಾ ಇರ್ತದೆ. ನೀರು ಏನು ಆಕ್ಸಿಜನ್ ಬೇಕು ಅದು ಆಗ್ತಾ ಇದೆ. ಸರ್, ಇದಕ್ಕೆ ಬೇರೆ ನಿಮ್ಮ ಪಕ್ಷಿಗಳದ್ದೇನಾದ್ರು ಉಪದ್ರ ಇದೆಯಾ? ಪಕ್ಷಿಗಳದ್ದು ಉಂಟು. ಈಗ ಅದಕ್ಕಾಗಿ ನಾವು ಈಗ ನೆಟ್ ಹಾಕ್ತಾ ಇದ್ದೇವೆ ಮೇಲೆ. ಈಗ ಅದು ನಾವು ಆ ಅವಸರದಲ್ಲಿ ಸ್ವಲ್ಪ ಆಗ್ಲಿಲ್ಲ, ಈಗ ಆಗ್ತಾ ಇದ್ದೇವೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ, ನೆಟ್ ಗಳನ್ನ ತಂದಿದ್ದೇವೆ ಈಗ ಫುಲ್ ಮೇಲೆಗಳೇ ನೆಟ್. ಅದು ಸಮುದ್ರದ ಇದಲ್ಲ, ಉಪ್ಪು ನೀರು ಹೌದು. ಇದು ನೀವು ಹೇಗೆ ಕಲೆಕ್ಟ್ ಮಾಡ್ತೀರಿ ಸರ್? ಅದು ಸಮುದ್ರದಿಂದ ಪಂಪ್ ಉಂಟು ನಮ್ಮ ಸಮುದ್ರದ ಹತ್ರ. ನಾವು ಅಲ್ಲಿ ಆಗಿದೆ. ಮತ್ತೆ ಬೇಸಿಗೆಯಲ್ಲಿ ಇದು ಈ ಪಕ್ಕದ ಹೊಳೆಯಲ್ಲೇ ಉಪ್ಪು ನೀರು ಬರ್ತದೆ, ಅಲ್ಲಿಂದಲೇ ಪಂಪ್ ಮಾಡ್ತೇವೆ. ಓ, ಈಗ ನಿಮ್ದು ಮೋಟರ್ ಒಂದು ಸಮುದ್ರ ಬದಿಯಲ್ಲಿ ಇದೆ ಅಲ್ವಾ? ಹೌದೌದು, ಅಲ್ಲಿಂದ ಇಲ್ಲಿಗೆ ಲಿಫ್ಟಿಂಗ್ ಆಗ್ತದೆ. ಹೌದೌದು. ನೋಡಿ ವೀಕ್ಷಕರೇ, ಇದು ಅಷ್ಟು ಈಸಿ ಇಲ್ಲ, ಅಂದ್ರೆ ಮಾಡ್ಲಿಕ್ಕೆ ಅಷ್ಟು ರಿಸ್ಕ್ ಉಂಟು. ಮತ್ತೆ ಇದು ಸಮುದ್ರ ಬದಿ ಇದ್ದವರಿಗೆಲ್ಲ ತುಂಬಾ ಒಳ್ಳೇದಲ್ವ ಸರ್? ಹೌದೌದು. ಈ ಸೀನಿಯರ್ ಅಲ್ಲಿ ಆಗುದಿಲ್ವಾ ಇದು? ಸೀನಿಯರ್ ಅಲ್ಲಿ ಈ ಸಿಗಡಿ ಆಗುದಿಲ್ಲ, ಬೇರೆ ರೋಜನ್ ಬರ್ಗಿ ಅಂತ ಉಂಟು, ಬೇರೆ ಮೀನುಗಳನ್ನೆಲ್ಲ ಸಾಕಬಹುದು. ನೋಡಿ, ಇಲ್ಲಿ ಸಹ ಒಂದು ಶೆಡ್ ಮಾಡಿದ್ದಾರೆ ಇವರು ಕರೆಂಟಿಗೆ. ಇದು ಕರೆಂಟ್ ಲೈನ್. ನೋಡಿ ಇಲ್ಲಿ ಇದು ಸಿಗಡಿ ಫಿಶ್ಗಳಿಗೆ ಅದರ ಆಹಾರ ಅಂದ್ರೆ ಫೀಡ್. ನೋಡಿ ಹೀಗೆ ಇರ್ತದೆ ಈ ಚಿಕ್ಕ ಚಿಕ್ಕ. ಇದರಲ್ಲಿ ಬೇರೆ ಬೇರೆ ವಿಧ ಇದೆ. ಇದು ಸ್ಟಾರ್ಟರ್ ಗಿಂತ ನಂತರದ್ದು ಸೆಕೆಂಡ್ ಸ್ಟೇಜ್ ಇದ್ದು. ಇದರಲ್ಲಿ ಗ್ರೋವರ್ ಅಂತ ಹೇಳಿ ನೆಕ್ಸ್ಟ್ ಸ್ಟೇಜ್ ಇದು ಸ್ವಲ್ಪ ದೊಡ್ಡದು ಬರ್ತದೆ. ಸಿಗಡಿ ಬೆಳೆದ ಹಾಗೆ ಬೇರೆ ಬೇರೆ ಸೈಜ್ಗಳಿವೆ. ಆದ್ರೆ ಇದರಲ್ಲಿ ಪೋಷಕಾಂಶ ಮಾತ್ರ ಒಂದೇ ರೀತಿಯಾಗಿರ್ತದೆ. ಸ್ವಲ್ಪ ಪೋಷಕಾಂಶ ವ್ಯತ್ಯಾಸ, ಜಾಸ್ತಿ ಪೋಷಕಾಂಶ ವ್ಯತ್ಯಾಸ ಇರುವುದಿಲ್ಲ. ಇದು ಅವರು ವಾಟರ್ ಕಿಟ್, ನೀರಿನಲ್ಲಿ ಅದು ವಾಟರ್ ಕಿಟ್ ಇದೆ. ಅಮೋನಿಯಾ ಟೆಸ್ಟ್ ಮಾಡ್ಲಿಕ್ಕೆ ಅಮೋನಿಯಾವನ್ನು ಟೆಸ್ಟ್ ಮಾಡ್ತಾರೆ. ನೋಡಿ ಅಲ್ಲಿ ನಿಮಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗ್ತದೆ. ಅದು 2 ಮೀಡಿಯಾಗಳಿಂದ ಇದರಲ್ಲಿ ಕಿಟ್ ಅಲ್ಲಿ ಟೆಸ್ಟ್ ಮಾಡೋದು ಅವರು. ಮತ್ತೆ ಅಲ್ಲಿ ಅದಕ್ಕೆ ಕಲರ್ ಚಾರ್ಟ್ ಉಂಟು. ಅದರ ಇದರಲ್ಲಿ ಅನುಭವದಲ್ಲಿ ಗೊತ್ತುಂಟು. ಇದು ಒಂದು ppm ಗಿಂತ ಕೆಳಗೆ ಅಮೋನಿಯಾ ಇರುವಂತದ್ದು ನಾವು ಕಾಣ್ತೇವೆ. ನೋಡಿ ಅದಕ್ಕೆ ಮತ್ತೆ ಅದಕ್ಕೆ ಕಂಪೇರ್ ಮಾಡಿದ್ದಾರೆ. ಇಲ್ಲಿ 2 ಇದೆ, ಇಲ್ಲಿ ಒಂದು ಇದೆ. ಇದರಲ್ಲಿ ಸ್ವಲ್ಪ ಅಮೋನಿಯಾ ಪರ್ಸೆಂಟೇಜ್ ಜಾಸ್ತಿ ಇದೆ, ಈ ಕಲರ್ ಸ್ವಲ್ಪ ಕಡಿಮೆ ಇದೆ. ಅದು ಗ್ರೀನ್ ಬಂದ್ರೆ ಅಮೋನಿಯಂ ಜಾಸ್ತಿ ಗ್ರೀನ್ ಬಂದ್ರೆ ಅಮೋನಿಯಾ ಜಾಸ್ತಿ ಇದೆ ಅಂತ ಹೇಳಿ ಲೆಕ್ಕ. ಮತ್ತೆ ಸುಮಾರು ವರ್ಷಗಳಿಂದ ಮ್ಯಾನುಫ್ಯಾಕ್ಚರ್ ಆಗ್ತದೆ ಸರ್. ಇದು ಚೆನ್ನೈಲಿ ಮ್ಯಾನುಫ್ಯಾಕ್ಚರ್. ಇದು ಒಂದು ಇದು ಯಾವುದು ಥೈಲ್ಯಾಂಡ್ ಅಲ್ಲ, ತೈವಾನ್ ಕಂಪನಿ ಇದು ಒರಿಜಿನಲಿ. ಆದ್ರೆ ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಉಂಟು, ಅವರದ್ದು ಯೂನಿಟ್ ಮಾಡ್ತಾರೆ. ಮತ್ತೊಂದು ಸರ್, ಇದು ಒಂದು 50 kg ಅಲ್ವಾ ಸರ್? ಅದು ಒಂದು ಬ್ಯಾಗ್ 25 kg. 25 kg ಎಷ್ಟು ಸರ್? ಅದಕ್ಕೆ ಸುಮಾರು 2,500 ರೂಪಾಯಿವರೆಗೂ ಬೀಳ್ತದೆ. ಒಂದು 25 kg ಕೆಜಿ 100 ರೂಪಾಯಿವರೆಗೂ ಉಂಟು ಒಂದು ಕೆಜಿಗೆ. ಯಾಕಂದ್ರೆ ಹೇಳಿದ್ರೆ ಒಂದು ಫೀಡ್ ಸಹ ಅಷ್ಟೇ ಕಾಸ್ಟ್ಲಿ ಇದೆ. ಹೌದು. ಅದರಲ್ಲಿ ಈಗ 100 ರೂಪಾಯಿ ಇದ್ರೂ ಕೂಡ ನಮಗೆ ಅದರಲ್ಲಿ ಮೇನ್ ಏನಂದ್ರೆ ಅದು FCR ಮೇಲೆ ಆಧಾರ ಪಡಿ ಉಂಟು. ಅದರ ಒಂದು ಇದೇ ಬೇರೆ ಅಲ್ವಾ ಸರ್? ಮೀನಿನ ಇದರಲ್ಲಿ ಸಿಗಡಿಯ ಒಂದು ಪೋಷಕಾಂಶನೇ ಬೇರೆ, ಅದರ ಒಂದು ಟೇಸ್ಟ್ ಬೇರೆ. ಮತ್ತೆ ಅದನ್ನೇ ಒಂದು ಸೇವನೆ ಮಾಡುವ ಒಂದು ಅಷ್ಟು ಜನ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಕೇರಳದಲ್ಲಿ ಬಹಳ ಜನ ಇದ್ದಾರೆ. ಕೇರಳದಲ್ಲಿ ಈ ಸುತ್ತಪಕ್ಕದಲ್ಲಿ ಹೈಯೆಸ್ಟ್. ಇಡೀ ಇಂಡಿಯಾದಲ್ಲಿ ಕೇರಳದಷ್ಟು ಜನರು ಮೀನು ತಿನ್ನುವವರು ಇಡೀ ಇಂಡಿಯಾದಲ್ಲಿ ಯಾರು ಇಲ್ಲ ಅಲ್ವಾ? ಹೌದು. ಓಕೆ ಸರ್. ಮತ್ತೆ ಮಂಗಳೂರಿನವರು ಅಂತ ಹೇಳ್ಬೋದು. ಖಂಡಿತ ಸರ್, ಅವರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀರಿ, ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಇಷ್ಟು ದೂರಕ್ಕೆಲ್ಲ. ನಿಮ್ಗೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ ನಿಮ್ಗೆ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಿಮ್ಗೂ ಧನ್ಯವಾದ ಸರ್.